ನಮಸ್ತೆ ವೀಕ್ಷಕರೇ, ಇವತ್ತು ಬೆಂಗಳೂರು ಟು ಮಂತ್ರಾಲಯ ಹೇಗೆ ಹೋಗಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋ. ಮಂತ್ರಾಲಯಕ್ಕೆ ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಫುಡ್ ಹೇಗಿರುತ್ತೆ, ಜರ್ನಿ ಹೇಗಿರುತ್ತೆ, ಅಲ್ಲಿ ಹೋದರೆ ರೂಮ್ಸ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ಫುಲ್ಲು ನೋಡಿ. ಬನ್ನಿ ಶುರು ಮಾಡೋಣ. ಈಗ ನೀವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ 378ಇಂದ 409 ಕಿಲೋಮೀಟರ್ ತನಕ ಡಿಸ್ಟೆನ್ಸ್ ಇದೆ. ಕಾರು ಅಥವಾ ಬಸ್ಸಲ್ಲಾಗಲಿ ನಿಮಗೆ 8ರಿಂದ 9 ಅವರ್ ತಗೊಳುತ್ತೆ. ಕಂಫರ್ಟಬಲ್ ಆಗಿ ಆರಾಮಾಗಿ ಬಡ್ಜೆಟ್ ಫ್ರೆಂಡ್ಲಿಗೆ ಹೋಗಬೇಕು ಅಂದರೆ ಟ್ರೈನ್ ಬೆಸ್ಟ್. ಈಗ ಬನಶಂಕರಿ ಟು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ ಒಂದೇ ಭಾರತ್ ಟ್ರೈನ್ನ ಕ್ಯಾಚ್ ಮಾಡೋದಕ್ಕೆ. ಇದು ಬನಶಂಕರಿ ಮೆಟ್ರೋ ಸ್ಟೇಷನ್ನು. ಬನಶಂಕರಿ ಟು ಬೈಯಪ್ಪನಹಳ್ಳಿ 70 ರೂಪೀಸ್ ತೊಗೊಳ್ತಾರೆ. ಬಸ್ಸಲ್ಲಾದರೆ ನಿಮಗೆ 40 to 50 ರೂಪೀಸ್ ತೊಗೋತಾರೆ. ಬಟ್ ರೀಚ್ ಆಗೋದು ತುಂಬ ಲೇಟು. ಆಟೋದಲ್ಲಾದರೆ 270 to 280 ರೂಪೀಸ್ ತೊಗೊಳ್ತಾರೆ. ನನಗೆ ಮೆಟ್ರೋನೇ ಬೆಸ್ಟ್ ಅನಿಸ್ತು. ಮೆಟ್ರೋದಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಆದರೂ ಸೈಕಲ್ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಬಿಟ್ಟೆ. ಬೈಯಪ್ಪನಹಳ್ಳಿ ಬ್ಯಾಕ್ ಗೇಟ್ ಇಳ್ಕೊಂಡು ಅಲ್ಲಿಂದ SMVT ರೈಲ್ವೆ ಸ್ಟೇಷನ್ ಅಂತ ಆಟೋದವ್ರನ್ನ ಕೇಳಿದ್ರೆ 45 to 50 ರೂಪೀಸ್ಗೆ ನಿಮ್ಮನ್ನು ಅಲ್ಲಿ ತಲುಪಿಸ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಹೋಗಿ ಇಳ್ಕೋಬೇಕಾಗತ್ತೆ ನೀವು. ಇದೇ ನೋಡಿ ಒಂದೇ ಭಾರತ್ ಟ್ರೈನು. ಜರ್ನಿ ಹೇಗಿರುತ್ತೆ, ಸೀಟ್ ಕಂಫರ್ಟಬಲ್ ಹೇಗಿರುತ್ತೆ, ಫುಡ್ ಹೇಗಿರುತ್ತೆ, ಪ್ರತಿಯೊಂದು ಮಾಹಿತಿನೂ ನಾನೀಗ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನಿಮಗೆ ಟ್ರೈನ್ ಟಿಕೆಟ್ ಬಂದು 950 ರೂಪೀಸ್ ಇರುತ್ತೆ. ನೀವು ಅಕ್ಕಪಕ್ಕ ಯಾವ್ದಾನ ಟ್ರಾವೆಲ್ಸ್ ಇದ್ದರೆ ಅಲ್ಲೂ ಬುಕ್ ಮಾಡ್ಕೋಬೋದು, ಇಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಆಲ್ಮೋಸ್ಟು ನಿಮಗೆ ಸೀಟ್ಸ್ ಎಲ್ಲ ಸ್ವಲ್ಪ ಖಾಲಿ ಇರುತ್ತೆ. ನೀವು ಮಾರ್ನಿಂಗೇ ಬುಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಒನ್ ಡೇ ಬಿಫೋರೇ ಬುಕ್ ಮಾಡ್ಕೋಬೋದು. ವಿತ್ ಫುಡ್ಡು ಬಂದು 1135 ರೂಪೀಸ್ ಆಗುತ್ತೆ. ವಿತೌಟ್ ಫುಡ್ ಬಂದು 950 ರೂಪೀಸ್ ಆಗುತ್ತೆ, ಇನ್ಕ್ಲೂಡಿಂಗ್ GST. ನೀವು ಯಾವ್ದು ಬೇಕಾದರೂ ಬುಕ್ ಮಾಡ್ಕೋಬೋದು CC ಕೋಚಲ್ಲಿ. ಟೈಮಿಂಗ್ಸ್ ಬಂದು ಬೆಂಗಳೂರಿಂದ 2:40ಕ್ಕೆ ಮಧ್ಯಾಹ್ನ ಹೊರಟ್ರೆ ಮಂತ್ರಾಲಯಂ ರೋಡ್ಗೆ 8:20ಕ್ಕೆ ರೀಚ್ ಆಗುತ್ತೆ. ಜರ್ನಿ ಬಂದು 5.5 ಅವರ್ಸ್ ಇರುತ್ತೆ. ಇದು ನಂಗೆ ಕಂಫರ್ಟಬಲ್ ಅನಿಸ್ತು. ಈಗ ನಮ್ಮ ಕಂಪಾರ್ಟ್ಮೆಂಟಿಗೆ ಬಂದೆ. AC ಕೋಚ್ ಇದು. ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಸ್ಪೇಸಸ್ ಇತ್ತು. ತುಂಬ ನೀಟಾಗಿದೆ, ಖುಷಿ ಅನ್ನಿಸ್ತು. ಹಂಗೆ ಓಡಾಡ್ಕೊಂಬರೋಣ ಅಂತ ಹೋದೆ ಗುರು. ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ಗುರು. ಇದು ನೋಡಿ, ಇದು ಎಮರ್ಜೆನ್ಸಿ ಟಾಕು. ನಿಮಗೆ ಎಮರ್ಜೆನ್ಸಿಲಿ ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಇಲ್ಲಿ ಮಾತಾಡಿದ್ರೆ ಸ್ಟಾಫ್ ಯಾರಾದರೂ ಬಂದು ವಾಟರ್ ಬಾಟ್ಲ್ ಬೇಕಾ, ಕಾಫಿ ಟೀ ಬೇಕಾ, ಊಟ ಬೇಕಾ, ತಿಂಡಿ ಬೇಕಂತ ವಿಚಾರಿಸ್ಕೊತ. ಮುಂದಕ್ಕೆ ಇನ್ನೂ ಚೆನ್ನಾಗಿದೆ, ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಕುಡಿಯೋಕ್ಕೆ ನಿಮಗೆ ನಾರ್ಮಲ್ ವಾಟ್ರು, ಹಾಟ್ ವಾಟ್ರು, ಕೋಲ್ಡ್ ವಾಟ್ರು ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಸಪ್ರೇಟ್ ವಾಟರ್ ಬಾಟ್ಲು ಸಪ್ರೇಟಾಗಿ ಕೊಡ್ತಾರೆ. ಇದಾದಮೇಲೆ ಸ್ವಲ್ಪ ಮುಂದೆ ಬಂದೆ. ಈ ಕಡೆ ನೋಡಿದ್ರೆ ವೆಸ್ಟರ್ನ್ ಟಾಯ್ಲೆಟು, ಈ ಕಡೆ ನೋಡಿದ್ರೆ ಇಂಡಿಯನ್ ಟಾಯ್ಲೆಟು. ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಕ್ಲೀನಾಗಿರುತ್ತೆ ಅಂತ. ತುಂಬ ಕ್ಲೀನಾಗಿದೆ, ನೀಟಾಗಿದೆ, ಹೈಜೆನಿಕ್ ಆಗಿದೆ ಗುರು. ಸರಿ ಆಯಿತು ಅಂದ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ಇರೋಕ್ಕಾಗುತ್ತಾ? ನಿಮ್ಮದೇ ಕೆಲಸ ಮುಗಿಸ್ಕೊಂಡೆ ಹೊರಟೆ ಗುರು. ಸೀದಾ ಬಂದು ನನ್ನ ಪ್ಲೇಸಲ್ಲಿ ಕೂತ್ಕೊಂಡೆ. ವ್ಯೂ ಚೆನ್ನಾಗಿತ್ತು. 5 ನಿಮಿಷ ಆದಮೇಲೆ ಒಂದು ನ್ಯೂಸ್ ಪೇಪರ್ ಕೊಟ್ಟರು, ಓದ್ಕೊಳ್ಳಿ ಅಂತ. ಪ್ರಜಾವಾಣಿ ಇಂಗ್ಲೀಷ್ ಪೇಪರ್ DH ಕೊಟ್ಟರು. ಓದ್ತಾ ಸುಮ್ಮನೆ ಕೂತಿದ್ದೆ. ಅದಾದಮೇಲೆ ಒಂದು 15 ನಿಮಿಷ ಆದಮೇಲೆ ಬಂತು ಗುರು ವಾಟ್ರ್ ಬಾಟ್ಲು ಮತ್ತು ಒಂದು ಸ್ನ್ಯಾಕ್ಸ್ ಬಂತು. ಇದರಲ್ಲಿ ಏನೇನಿರುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ಫ್ರೂಟ್ ಜ್ಯೂಸು, ಒಂದು ಪಾಪ್ಕಾರ್ನು, ಸಮೋಸ ಆರ್ ಬೇಲ್ಪುರಿ, 2 ಚಾಕ್ಲೇಟು, ಕಾಫಿ ಆರ್ ಟೀ. ಇದಾದಮೇಲೆ 7:30ಗೆ ಊಟ ಕೊಡ್ತಾರೆ. ಊಟದಲ್ಲಿ ಏನೇನಿರುತ್ತೆ ಅಂತ ನಾನು ಹೇಳ್ತೀನಿ ಮುಂದಕ್ಕೆ. ಫುಡ್ ಆಗಲಿ ನಿಮ್ಮ ವಸ್ತುಗಳನ್ನಾಗಲಿ ಆರಾಮಾಗಿ ಈ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು, ಕಂಫರ್ಟಬಲ್ ಆಗಿದೆ. ಈ ಡೈನಿಂಗ್ ಟೇಬಲ್ ಮೇಲೆ ನೀವು ಕಾಫಿ ಟೀ ಆಗಲಿ, ವಾಟರ್ ಬಾಟ್ಲ್ ಆಗಲಿ, ಏನೇ ನಿಮ್ಮ ವಸ್ತು ಆಗಲಿ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಲ್ಲ, ಶೇಕ್ ಆಗಲ್ಲ, ಚೆಲ್ಲಲ್ಲ, ಅಷ್ಟು ಸ್ಮೂತಾಗಿ ಹೋಗುತ್ತೆ ಟ್ರೈನು. ಸೊ ನಾನೇನು ಮಾಡಿದೆ, ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ದೆ. ಒಂದು ಒಳ್ಳೆ ಮೂವಿ ಹಾಕ್ಕೊಂಡೆ ಕನ್ನಡ. ಒಂದು 3 ಅವರ್ಸು ಒಳ್ಳೆ ಜರ್ನಿ ಮಾಡಿದೆ. ಮೂವಿ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಶಾರ್ಪ್ 7 ಗಂಟೆಗೆ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ. ಟಿಕೆಟಲ್ಲೇ ನೀವು ಇನ್ಕ್ಲೂಡಿಂಗ್ ಮಾಡ್ಕೊಂಡಿರಬೇಕು, ಇಲ್ಲ ಸಪ್ರೇಟಾಗಿ ಬೇಕು ಅಂದರೆ ಪೇ ಮಾಡಿ ತೊಗೊಳ್ಬೇಕಾಗತ್ತೆ ಊಟನ. 2 ಚಪಾತಿ, ಪನ್ನೀರ್ ಗ್ರೇವಿ, ದಾಲು, ರೈಸು, ಹಟ್ಸನ್ ಕರ್ಡ್ ಪ್ಲಸ್ ಐಸ್ ಕ್ರೀಮ್ ಸಿಗುತ್ತೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅವರೇ ಬಂದು ಸರ್ವ್ ಮಾಡ್ತಾರೆ. ಹಾಗೆ ಟೇಬಲು ಸಹ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಇದೆಲ್ಲ ಮುಗಿಯೋಷ್ಟರಲ್ಲಿ 7:30, 7:45 ಆಯಿತು. ಫೈನಲಾಗಿ 8:20ಕ್ಕೆ 8:20ಗೆ ಮಂತ್ರಾಲಯಂ ರೋಡು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ರಿ. ತುಂಬ ಖುಷಿ ಆಯಿತು. ಜರ್ನಿ ತುಂಬ ಚೆನ್ನಾಗಿತ್ತು. ನನಗೇನು ಟಯರ್ಡ್ನೆಸ್ ಅಂತ ಅನ್ನಿಸ್ಲೇ ಇಲ್ಲ. ನೆಕ್ಸ್ಟ್ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ 16 ಕಿಲೋಮೀಟ್ರ್ ಇದೆ. ಹೇಗೆ ಹೋಗಬೇಕು, ಕಮ್ಮಿ ಪ್ರೈಸಲ್ಲಿ ರೂಮ್ಸ್ ಎಲ್ಲ ಹೇಗೆ ಬುಕ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಇಲ್ಲಿಂದ ನಿಮಗೆ ಟೆಂಪಲ್ಗೆ 16 ಕಿಲೋಮೀಟ್ರ್ ಇದೆ. ಆಟೋ ಆದರೂ ಬುಕ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಕ್ಯಾಬ್ ಆದರೂ ಬುಕ್ ಮಾಡ್ಕೊಂಡು ಹೋಗ್ಬೋದು. ಆಟೋ ಆದರೆ 1 ಪರ್ಸನ್ಗೆ 50 ರೂಪಾಯಿ ತೊಗೋತಾರೆ. ಕ್ಯಾಬಲ್ಲಾದರೆ ನಿಮಗೆ 1 ಪರ್ಸನ್ಗೆ 150ಇಂದ 200 ರೂಪಾಯಿ ತೊಗೊಳ್ತಾರೆ. ನಿಮ್ಮ ಕಂಫರ್ಟಬಲ್ ನಿಮ್ಗೆ ಯಾವ್ದು ಚೂಸ್ ಮಾಡ್ಕೊತೀರೋ. ನಾನು ಆಟೋ ಚೂಸ್ ಮಾಡಿಕೊಂಡೆ. 50 ರೂಪಾಯಿ ಕೇಳಿದ್ರು.
16 ಕಿಲೋಮೀಟ್ರಿಗೆ 50 ರೂಪಾಯಿ ಅಂದರೆ ವರ್ತ್ ಅಂತ ಅನ್ನಿಸ್ತು. ಸ್ವಲ್ಪ ಬೋರ್ ಅನ್ನಿಸ್ತು. ಪಕ್ಕದಲ್ಲಿರೋರ್ಗೆ ಹೇಳಿದೆ ಒಂದು ಸಾಂಗ್ ಹಾಕಿ ಅಂತ. ಸಾಂಗ್ ಹಾಕಿದ್ರು. ಯಾವುದು ಯಾರು ಹಾಡಿರೋದಂತ ಗೆಸ್ ಮಾಡಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಫೈನಲ್ ಆಗಿ ದೇವಸ್ಥಾನದ ಹತ್ರ ರೀಚ್ ಆದ್ರಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ನಾನು ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನ 9:15 9:15 ಆಗಿತ್ತು. ಸೀದಾ ನಾನು ದೇವಸ್ಥಾನದ ಹತ್ರ ಹೋದೆ. ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆ ತನಕ, ಮಧ್ಯಾಹ್ನ 4 ಗಂಟೆಯಿಂದ 9 ಗಂಟೆ ತನಕ ಓಪನ್ ಇರುತ್ತೆ ರಾತ್ರಿ. ದೇವಸ್ಥಾನ ನೋಡಿದ ತಕ್ಷಣ ಮೈ 1-2 ಸೆಕೆಂಡು 3 ಸೆಕೆಂಡು ಜುಮ್ ಅನ್ನಿಸ್ಬಿಡ್ತು. ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು ಇದನ್ನು. ನೋಡೋಕೆ 2 ಕಣ್ಣು ಸಾಲದು. ಇಡೀ ದೇವಸ್ಥಾನ ನೋಡೋಕ್ಕೆ ನನಗೊಂದು 10ರಿಂದ 15 ನಿಮಿಷ ಬೇಕಾಗಿತ್ತು. ಅಲ್ಲಿಂದ ರೂಮ್ ಕಡೆ ಹೋದ್ರಿ. ರೂಮ್ದು ಡೀಟೇಲ್ಸ್ ಹೇಳ್ತೀನಿ ನೋಡಿ. ಇವಾಗ ನೀವು ಬುಕ್ ಮಾಡ್ಕೊಂಬಂದರೆ ಒಂದಿನ ಮುಂಚೆನೇ ನಿಮಗೆ ಇನ್ನೂ ಒಳ್ಳೆಯದು, ಕಮ್ಮಿಲಿ ಬೀಳುತ್ತೆ. ಅಕಸ್ಮಾತ್ ಏನಾದರೂ ಹಾಗೆ ಬಂದರೆ ನಿಮಗೆ 1000ಇಂದ 2000 ರೂಪೀಸ್ ಹೇಳ್ತಾರೆ ಪರ್ ಪರ್ಸನ್ಗೆ, ಪರ್ ಹೆಡ್ಗೆ. ನೀವು ಒಂದು 2-3 ಕಡೆ ವಿಚಾರಿಸ್ಬೇಕಾಗತ್ತೆ. ವಿಚಾರಿಸಿದಾಗ ನಿಮಗೆ ಕಮ್ಮಿಲಿ ಸಿಗುತ್ತೆ. ಅದಾದಮೇಲೆ ಒಬ್ರಿಗೇ ರೂಮ್ ಕೊಡೋಲ್ಲ, ಮಠದ್ದು ರೂಮ್ ಸಿಗುತ್ತೆ. ದೇವಸ್ಥಾನ ಹತ್ರ ಹೋಗಿ ಆಫೀಸಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ ರೂಮ್ಸ್ ಇದ್ದರೆ. ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೋದು. ಹೇಗೆ ಅಂದರೆ SRS ಅಂತ ಟೈಪ್ ಮಾಡಿ ಇಂಟರ್ನೆಟಲ್ಲಿ. ಫಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿ. ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರೂಮ್ ಬುಕ್ಕಿಂಗ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಡೇಟ್ ಕೇಳುತ್ತೆ, ಯಾವ ಡೇಟಲ್ಲಿ ಬೇಕು ಚೆಕ್-ಇನ್ನು ಚೆಕ್ಔಟು ಅಂತ. ಪ್ರೈಸಸ್ ಬಂದು ನಿಮಗೆ 300 to 1000 ರೂಪೀಸ್ ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ಮಿನಿಮಮ್ ಅಂದರೆ 300ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೋಬೋದು. ಇದಾದಮೇಲೆ ಮಾರ್ನಿಂಗ್ 8 ಗಂಟೆಗೆ ನದಿಲಿ ಸ್ನಾನ ಮಾಡಿಕೊಂಡು ಸೀದಾ ನಾವು 9:15 ಆಯಿತು ದರ್ಶನಕ್ಕೆ ಅಂತ ನಿಂತ್ಕೊಂಡ್ರಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿ ಒಳಗಡೆ ಬಿಟ್ಟರು. ಮಠದಿಂದ ನೋಡುವಂಥ ಜಾಗಗಳು ಸುತ್ತಮುತ್ತ ತುಂಬ ಇದೆ. 4ರಿಂದ 5 ಪ್ಲೇಸಸ್ ಹೇಳ್ತೀನಿ. ಫಸ್ಟ್ ಪ್ಲೇಸ್ ಬಂದು ಅಭಯ ಆಂಜನೇಯ ದೇವಸ್ಥಾನ, ಮಠದಿಂದ 1 ಕಿಲೋಮೀಟ್ರ್ ಇದೆ. ಎರಡನೇದು ಬಂದು ಪಂಚಮುಖಿ ಟೆಂಪಲ್ಲು, ಮಠದಿಂದ 19 ಕಿಲೋಮೀಟ್ರ್ ಇದೆ. ಇಲ್ಲಿ ನೀವು ಆಂಜನೇಯನ ಹೆಜ್ಜೆ ಗುರುತು ನೋಡ್ಬೋದು. ಮೂರನೇದು ಶ್ರೀ ಲಕ್ಷ್ಮೀ ದೇವಸ್ಥಾನ. ನಾಲ್ಕನೇದು ಬಿಚ್ಚಾಲೆ ಟೆಂಪಲ್ಲು, ಮಠದಿಂದ 21 ಕಿಲೋಮೀಟ್ರ್ ಇದೆ. ಈ ಟೆಂಪಲ್ಗೆ 2ನೇ ಮಂತ್ರಾಲಯ ಅಂತಾರೆ. ಮಂತ್ರಾಲಯಕ್ಕೆ ಯಾರ್ಯಾರು ಬರ್ತಾರೋ ಇಲ್ಲೂ ಬಂದು ಹೋಗ್ತಾರೆ. 5ನೇದು ಅಪ್ಪಣ್ಣಾಚಾರ್ಯ ಅವ್ರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದು.
ಫೈನಲ್ ಆಗಿ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ತಲುಪಿದ್ರಿ. ತುಂಬ ಖುಷಿ ಆಯಿತು. ನೆಕ್ಸ್ಟ್ ವಿಡಿಯೋ ಯಾವ ದೇವಸ್ಥಾನ ಮಾಡಬೇಕು, ಯಾವ ಪ್ಲೇಸ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.